10ನೇ ತಾರೀಕಿಂದ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇದೆ. 10 ದಿವಸದ ಅಧಿವೇಶನ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಸಮಸ್ಯೆಗಳು ಬಗ್ಗೆ ಚರ್ಚೆ ಮಾಡಬೇಕು, ಚರ್ಚೆ ಆಗಬೇಕು. ಚರ್ಚೆ ಆಗಿ ಉತ್ತರ ಕರ್ನಾಟಕಕ್ಕೆ ಮೂಲಭೂತ ಸೌಕರ್ಯಗಳಿಂದ ವಂಚಿತ ಆದಂಥ ಬಸವೇಶ್ವರ ಯಾತ್ರೆ ನೀರಾವರಿ ಆಗಲಿ, ರಸ್ತೆಗಳಾಗಲಿ, ಶಿಕ್ಷಣ, ಆರೋಗ್ಯ, ಆಮೇಲೆ ನಮ್ಮ ಸಾರಿಗೆ ಇಲಾಖೆಯಿಂದ ಬಸ್ ಸೌಲಭ್ಯಗಳು, ನಮ್ಮಲ್ಲಿ ಕಂಡಕ್ಟರ್ ಡ್ರೈವರ್ಗಳ ಕೊರತೆ ಇದೆ, ಹೊಸ ಬಸ್ಗಳ ಕೊರತೆ ಇದೆ. ಬೆಂಗಳೂರಿಗೆ ನಾವು ಇಲ್ಲಿಂದ ಅಥಣಿ, ಕಾಗವಾಡ ಮತ್ತು ಗುಡ್ಡಾಪುರದಿಂದ ಬಸ್ಗಳು ಬೆಂಗಳೂರಿಗೆ ನಮಗೆ ಒಲೋ ಬಸ್ ಕೊಟ್ಟಿರ್ತಾರೆ. ಜನರ ಬೇಡಿಕೆಗಳಿದಾವೆ, ಸಮಸ್ಯೆಗಳು ಸಾವಿರಾರು. ಅದನ್ನು ಇತ್ಯರ್ಥ ಮಾಡಲಿಕ್ಕೆ ಒಂದು ಅಧಿವೇಶನ ನಮಗೆ ಇಲ್ಲಿ ಈ ಭಾಗದ ಸಮಸ್ಯೆಗಳನ್ನು ಇತ್ಯರ್ಥ ಆಗೋ ಸಲುವಾಗಿ ಕರೆದಿದ್ದಾರೆ. ವಿರೋಧ ಪಕ್ಷದವ್ರಿಗೆ ನಾನು ಒಂದು ವಿನಂತಿ ಮಾಡ್ಕೋತೀನಿ, ಚರ್ಚೆಗೆ ಅವಕಾಶ ಮಾಡಿಕೊಡಿ. ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ ಅಧಿವೇಶನ ನಡೆಸಲೇಬಿಡದೆ ಅಲ್ಲಿ ಒಂದು ಬಾವಿಗೆ ಇಳಿದು ಒಂದು ಸತ್ಯಾಗ್ರಹ ಮಾಡೋದರಿಂದ ಸಮಸ್ಯೆ ಪರಿಹಾರ ಆಗಲಿಕ್ಕೆ ಆಗೋದಲ್ಲ. ಅದಕ್ಕೆ ಯಾರೇ ಇದ್ರೂ ವಿರೋಧ ಪಕ್ಷದವ್ರಿಗೆ ನಮಗೆ ಅಧಿವೇಶನದಲ್ಲಿ ಚರ್ಚೆ ಆಗಿ ಈ ಭಾಗದ ಜ್ವಲಂತ ಸಮಸ್ಯೆ ಇದ್ದಂತೂ ಎಲ್ಲ ಪರಿಹಾರ ಮಾಡಲಿಕ್ಕೆ ಅವ್ರು ನಮಗೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ನಿಮ್ಮ ಮುಖಾಂತರ ನಾನು ಇಲ್ಲಿ ಕೇಳ್ಕೊತೀನಿ.